ಯಾವೇ ಯಾಕೆ ಎಚ್ಚರ ಆಯ್ತಲ್ಲ? ಅಲಾರಾಮ ಆಗಿಲ್ಲ ಇನ್ನ? ಅಲಾರಾಮ್ ಆದ್ಮೇಲೆ ಎದ್ರಾತು. ಯಾಕೋ ಕಣ್ಣು ಎಳಿತಾ ಆಯ್ತಿನ್ನ ಮತ್ತೆ ಮಲಗಿದ್ರಾತು. ಹೆಂಗು ಗೌಡ್ರು ಎದ್ದೇಳ್ತಾರ, ಎದ್ಮೇಲೆ ಅವ್ರು ಹೆಂಗು ಕಸ ಎಲ್ಲ ಮಾಡಿ ಆಮೇಲೆ ನನಗೆ ಎದ್ದೇಳಿಸ್ತಾರ, ಅವಾಗ ಎದ್ರಾತು. ಯಾವೇ ಆಗ್ಲ 6 ಗಂಟೆ ಆಗೈತಿ, ಎಚ್ಚರನೇ ಇಲ್ಲಲ್ಲ? ಗೌಡ್ರು ಮಲ್ಕೊಂಡಾರ, ನಾನು ಮಲ್ಕೊಂಡೀನಿ, ಏನಾಗೈತಿ ನನಗೆ? ಏ ದೇವ, ಮೊದ್ಲ ಇವತ್ತು ಏನಾದರೂ ಬೇರೆ ಅಡುಗೆ ಮಾಡೋಣ ಅಂತ ಅನ್ಕೊಂಡಿದ್ವಿ, ಈಟೊತ್ತಾಯ್ತಲ್ಲ ಆಗ್ಲೇ. ಪಾಪ ಹುಡುಗರು ಯಾವಾಗಲೂ ಕೇಳಂಗಿಲ್ಲ, ಏನೋ ಇವತ್ತು ಹೊಸದಾಗಿ ಮಾಡಿಕೊಡು ಅಂತ ಕೇಳವು. ಹೋಗ್ಲಿ, ಬೇಗ ಬೇಗ ಎಲ್ಲ ಕೆಲಸ ಮುಗಿಸೋಣ ಅಂತ ಮುಗಿಸಿ ಬೇಗ ಬೇಗ ಅವಕ್ಕೂ ಏನಾದರೂ ಬಾಕ್ಸಿಗೆ ಕಟ್ಟಕ್ಕೆ ಮಾಡೋಣ. ಪಾಪ ಗೌಡ್ರು ಏನೋ ಲೆಕ್ಕಪತ್ರ ಇಟ್ಕೊಂಡು ಕುಂತಿದ್ರು ರಾತ್ರಿ, ಏನೋ ತಪ್ಪಾಗೈತೆ ಲೆಕ್ಕ ಅನ್ನಕತ್ತಿದ್ರು. ಏಟೊತ್ತಿಗೆ ಮಲ್ಕೊಂಡ್ರೆ ಏನೋ, ನಾನು ಒಳ್ಳೆ ಬಂದು ಮಲ್ಕೊಂಡ್ಬಿಟ್ನಿ, ಎಚ್ಚರನೂ ಇಲ್ಲ. ಮಲ್ಕೊಳ್ಳಿ ಪಾಪ, ದಿನ ಎದ್ದೆಲ್ಲ ಅವರ ಮಾಡ್ತಾರ. ಇವತ್ತು ನಾನು ಸ್ವಲ್ಪ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಅವ್ರನ್ನ ಎದುರಿಸಿದ್ರಾತು. ಯವ್ವಿ ಏನು ಕೊಯ್ಲಿ ಉದುರ್ತಾವಪ್ಪ ಇವು, ದಿನ ಏಟ್ ಕಸ ಹೊಡೆದ್ರೂ ಬರ್ತಾವು, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಯಾವಾಗಂತಿಲ್ಲ, ಕಸ ಹೊಡೆದಂಗೂ ಸಿಗ್ತಾನೇ ಇರ್ತತಿದು. ನನ್ನ ಕೂದಲು ಯಾರೋ ಇಷ್ಟು ಸಿಕ್ಕತ್ತೆ ಇಲ್ಲಪ್ಪ. ಅಲ್ಲಿ ಹೊಡೆದ್ನೆ ಇಲ್ಲಿ ಬಂತು, ಇಲ್ಲಿ ಹೊಡೆದ್ನಿ ಅತ್ಲ ಹೋಗತ್ತೆ. ಇಡೀ ದಿನ ಈ ಕಸ ಹೊಡೆಯೋದ ಕೆಲಸ ಕತೆ ಮಾಡ್ತಾ ಇದ್ರಿ, ಮಾಡ್ತಾ ಇರ್ಬೇಕು. ತೆಗಿತಿ ಈ ಗಾಳಿ ಬಂದಂಗೆ ಎಲೆ ಉದುರ್ತಾನೆ ಇರ್ತಾವ, ನಾನು ಹೊಡಿತಾನೆ ಇರ್ಬೇಕಾಕತಿ. ಬಡ ಬಡ ನೀರೊಂದು ಹಾಕಿ ಹೋಗಿ ಜಳಕ ಒಂದು ಮಾಡ್ಕೊಂಡು ಬಂದ್ಬಿಟ್ರೆ ಆಮೇಲೆ ಗೌಡನ್ನ ಎದಳ್ಸಕ್ಕತಿ. ಯಾವೇ ಈ ಬಕೆಟ್ ಎತ್ತಿದ್ರೆ ಯಾಕೋ ಸೊಂಟ ನೋವಾಕತ್ತಲ್ಲ? ಈಗ್ಲಾ ಹಿಂಗಂದ್ರೆ ಇನ್ ಮುಂದೆ ವಯಸ್ಸಾದ್ಮೇಲೆ ಇನ್ನೇನಂತೀನ ಏನ, ಈಗ್ಲಾ ನೋವು ಅಂತ ಶುರು ಮಾಡೀನಿ. ಪಾಪ ದಿನ ನಮ್ ಗೌಡ್ರ ಎಲ್ಲ ಮಾಡ್ತಾರ, ಇವತ್ತು ಒಂದಿನ ಅಲ್ಲ, ಒಂದಿನ ಮಾಡಕ್ಕೂ ನನ್ನ ನೋವು ಅಂದ್ರ ಇನ್ನೇನ್ ಹೇಳ್ಬೇಕು ನನಗ. ಆಹಾ, ಗಿಡಗಳೇನ್ ಚಂದ ಬೆಳಿತಾವು, ನೋಡಕ್ಕ ಖುಷಿ. ಆದ್ರ ಅದು ಕಸ ಎಲ್ಲ ಉದುರುವಾಗ ಕಸ ಹೊಡಿಕೆ ತಲೆ ಕೆಡ್ತತಿ. ಇರ್ಲಿ ಗಿಡ ಬೆಳೆದಷ್ಟು ಪರಿಸರಕ್ಕ ಒಳ್ಳೇದು, ನಮಗೂ ಅಷ್ಟ ಒಳ್ಳೆ ಗಾಳಿ ಸಿಗ್ತತಿ. ಸಣ್ಣ ಸಣ್ಣ ಗಿಡ ಬೆಳೆದವು ಅಲ್ಲ. ಯಾವೇ ಅಂತೂ ಇಂತೂ ಅಂಗಳದೆಲ್ಲ ಕೆಲಸ ಮುಗೀತು. ಈಗ ಒಳಗಿಂದ ಒಂದು ಮುಗಿಸಿ ಬೇಗ ಜಳಕ ಒಂದು ಮಾಡಿದ್ನಂದ್ರ ಆಮೇಲೆ ಪೂಜೆ ಮಾಡಿ ಅಡಿಗೆ ಮಾಡುವಾಗ ಹೊತ್ತಾಗ್ಬಿಡ್ತತಿ. ಈ ಮಕ್ಳು ಮಲಗಿದಾವು, ಅವಕ್ಕೆ ಇನ್ನೇ ಎದುರಿಸಿದೆಲ್ಲ ಕೆಲಸ ಐತ್ ನಂದು, ಬಡ ಎಲ್ಲ ಮುಗಿಸ್ಕೋಬೇಕು ನಾನು. ಏನಿದು ಯಾಕ ಎಚ್ಚರ ಆಗಿಲ್ಲ ನನಗೆ? ಶಾಂತ ಬೇರೆ ಕಾಣಂಗಿಲ್ಲ, ಆಗ್ಲೇ ಶಾಂತ ಎದ್ದೋಗೇಳ ಏನ? ಪಾಪ ಎಲ್ಲೋ ಬಚ್ಚಲ್ ಕೋಣೆಗೆ ಹೋಗ್ಯಾಳ ಅಂತ ಕಾಣ್ತತೆ. ಗಂಟೆ ಈಟಾಗೈತಾಗ್ಲೇ? ಅಯ್ಯ ಶಾಂತ ಯಾಕೆ ನಾನು ಎದಳ್ಸಿಲ್ಲ? ಪಾಪ ಎಲ್ಲ ಆಕಿನ ಮಾಡಕತ್ತಾಳ ಏನೋ ಕೆಲಸ. ಮಲ್ಕೊಂಡಾರ ಮಲ್ಕೊಳ್ಳಿ ಬಿಡು ಅಂತ ಹೇಳಿ ಎಲ್ಲ ಒಬ್ಬಾಕಿನ ಮಾಡ್ತಾಳೆ. ಮನೆ ಕೆಲಸನ ಆಕತ್ತಕೀಗ, ಅದ್ರ ಮಧ್ಯೆ ಈ ಕಸ ನೆಲ ಅನ್ಕೊಂಡು ಕುಂತ್ರ ಇನ್ನೂ ಜಾಸ್ತಿ ಕೆಲಸ ಆಕತ್ತ. ಮೊದ್ಲು ಹೋಗೋಣಂತ ಪಾಪ ಏನು ಮಾಡಕತ್ತಾಳ ಏನ. ಶಾಂತ ಶಾಂತ ಶಾಂತ, ಮನೆಯೊಳಗೆ ಎಲ್ಲೂ ಕಂಡಿಲ್ಲ, ಎಲ್ಲದಿ ಶಾಂತ? ಗೌಡ್ರ ಬನ್ನಿ. ಶಾಂತ ಒಬ್ಬಾಕಿನ ಪಾಪ ಎಲ್ಲ ಕೆಲಸ ಮಾಡ್ತೀಯಲ್ಲ, ಎದ್ದೇಳ್ಸೋದಲ್ಲ ಇನ್ನು ನನಗ. ನಾನು ಒಳ್ಳೆ ಮಲ್ಕೊಂಡ್ಬಿಟ್ನಿ ಇವತ್ತು, ನಂಗೂ ಎಚ್ಚರನೇ ಇಲ್ಲ ನೋಡು. ಕಣ್ಣು ಏನು ಎಳಿತಾದೋ ಅಂದ್ರ ಇನ್ನ ಈಗ ಮಲ್ಕೊಂಡಿನೇನ ನಂಗೆ ಆತು, ಹಂಗೆ ಕಣ್ಣು ಎಳಿತೈತಿ. ಅದು ಯಾಕೆ ಆಟ ನಿದ್ದೆ ಬಂದತ್ತೆ ಏನ? ಮತ್ತ ಆಗ್ಲೇ ಜಳಕ ಆತೇನ? ಹೂನು ಕಿತ್ಬಿಟ್ಟಿ ನೀನ? ಪಾಪ ಎಲ್ಲ ಕೆಲಸ ನೀನೇ ಮಾಡಿ ಆಗ್ಲ ಒಳಗ ಅಂಗ್ಳಕ್ಕ ಎಲ್ಲ ಕಸ ನೀರು ಎಲ್ಲ ಮಾಡಿ ಮುಗಿಸಿಯಲ್ಲೇ. ಅಯ್ಯೋ ಇರ್ಲಿ ಬಿಟ್ರಿ ಗೌಡ್ರ, ದಿನ ನೀವ ಮಾಡ್ತೀರಿ, ಏನ್ ಇವತ್ತು ಒಂದಿನ ಅಲ್ಲ ನಾ ಮಾಡೀನಿ. ಪಾಪ ನೀವು ರಾತ್ರಿ ಏಟೊತ್ತಿಗೆ ಮಲ್ಕೊಂಡ್ರೆ ಏನ, ನನಗ ಎಚ್ಚರನೇ ಇಲ್ಲ. ಎದ್ದು ನೋಡ್ತಾನೆ ಆಗ್ಲ 6 ಗಂಟೆ. ಯವ್ವಿ ಅದಕ್ಕ ಎದ್ದೋಳ ಹಂಗ ಎಲ್ಲ ಕೆಲಸ ಬಡ ಮುಗಿಸೋಣ ಅಂತ ಬನ್ನಿ. ಜಳಕನೂ ಆಯ್ತು, ಹೋಗಿತ್ತೀನಿ. ಹೋಗ್ರಿ ನೀವು ಬೇಗ ಜಳಕ ಮುಗಿಸ್ಕೊಂಡ್ ಬರ್ರಿ, ಅಟ್ರಾಗ ನಾನು ಪೂಜೆ ಎಲ್ಲ ಮುಗಿಸ್ತೇನೆ. ಆಮೇಲೆ ಹುಡುಗರಿಗೆ ಎದ್ದಳಿಸ್ಬೇಕಲ್ಲ, ಅದು ಒಂದಷ್ಟು ಹೊತ್ತಾಕತಿ. ಸರಿ ನಾನು ಜಳಕ ಮುಗಿಸ್ಕೊಂಡು ಬರ್ತೀನಿ, ಅಟ್ರಾಗ ನಿನ್ ಪೂಜೆ ಮುಗಿಸ್ಬಿಡು, ಆಮೇಲೆ ನಿಂಗೂ ಸ್ವಲ್ಪ ಸಹಾಯ ಮಾಡ್ತೇನಂತ ಬಂದು. ದಿನ ಈ ತರ ಬೆಳಿಗ್ಗೆನ ತುಳಸಿಗ ಪೂಜೆ ಮಾಡಿ ಹಾರ ಹಾಕಿ ದೀಪ ಹಚ್ಚಿ ಪೂಜೆ ಮಾಡಿದ್ರ ಮನ್ಸಿಗೇನೋ ಒಂಥರ ನೆಮ್ಮದಿಯಪ್ಪ. ಶಾಂತ, ನಂದು ಜಳಕ ಆತು, ಅದಕ್ಕೆ ಬನ್ನಿ ನೀ ಏನ್ ಮಾಡಕತ್ತಿ ನೋಡೋಣ ಅಂತ ಅಂದಂಗ ಆತೇನು? ಪೂಜೆ ಎಲ್ಲ ಮುಗಿತೇನ? ಗೌಡ್ರ ಎಲ್ಲ ಆತ್ ನೋಡ್ರಿ. ಇನ್ನೇನು ಹೋಗಿ ಈಗ ಅಡಿಗೆ ಮನೆದ ಕೆಲಸವನ್ನು ಶುರು ಮಾಡ್ಬೇಕು. ನಿಮಗೆ ಕಾಫಿ ಮಾಡ್ತೀನಿ, ನೀವು ಕಾಫಿ ಕುಡೀರಿ. ಅಟ್ರಾಗ ಹೋಗಿ ಮಕ್ಳಿಗೆ ಎದ್ದೇಳಿಸ್ಬಿಡ್ತೀನಿ. ಆಮೇಲೆ ಅವು ಪಾಪ ಇವತ್ತು ಬುತ್ತಿಗ ಏನಾದ್ರು ಬೇರೆ ತರದ್ ಕಟ್ಟವ, ದಿನ ರೊಟ್ಟಿ ತಿಂದು ಬೇಸರ ಆಗೈತಿ ಅಂದ್ವು. ಪಾಪ ಅವಕ್ಕೂ ಬಾಯಿ ರುಚಿ ಬೇಕಲ್ರಿ,
ಅದಕ್ಕೆ ಇವತ್ತು ಏನಾದರೂ ಬಾತ್ ಥರ ಮಾಡೋಣ ಅಂತ ಮಾಡಿದ್ನಿ. ನಿಮ್ಗೆ ರೊಟ್ಟಿ ತರ್ತೀನಿ, ಯಾಕಂದ್ರೆ ನೀವು ಅಲ್ಲಿ ಇಲ್ಲಿ ಎಲ್ಲ ಓಡಾಡಿ ಮಾಡಿ ಕೆಲ್ಸಕ್ಕೆ ಹೋಗಿ ನಿಮಗೆ ಸುಸ್ತಾಕತಿ. ನಿಮ್ಗೆ ಹೊಟ್ಟೆ ಚೆನ್ನಾಗಿ ತುಂಬಬೇಕು, ಇಲ್ಲಾರ ನೀವು ಕೆಲಸ ಮಾಡಕ್ಕ ಸುಸ್ತಾಕತ್ತಲ್ಲ. ನಿಮ್ಗೆ ಒಂದು 4 ರೊಟ್ಟಿ ತರ್ತೀನಿ, ಹಂಗ ಬಾತ್ ಮಾಡ್ತಾನಲ್ಲ ಅದನ್ನು ಕಟ್ತೀನಿ. ಮತ್ತು ನನಗೊಂದು ಮಕ್ಳಿಗೊಂದು ಅದೆಲ್ಲ ಇದಕ್ಕೆ ಏನು ಬೇಡ. ಅದೇನೋ ಬಾತ್ ಮಾಡ್ತೀನಿ ಅಂದಲ್ಲ ಅದ ಕಟ್ಟು ಸಾಕು. ಏನು ದಿನ ರೊಟ್ಟಿನ ಬೇಕಂತೇನಿಲ್ಲ, ನಡೀತತ್ತೆ. ಮಕ್ಳು ಪಾಪ ಏನೋ ಕೇಳವಂತಿ, ನಿಂಗೆ ತ್ರಾಸು ಇನ್ನು ಅದು ಮಾಡು ಇದು ಮಾಡು ಅಂದ್ಕೊಂಡು ನಾವು ಹೋದ್ಮೇಲೆ ಆಮೇಲೆ ಏನಾದ್ರು ಮಾಡಿ ಪರವಾಗಿಲ್ಲ. ಹೆಂಗು ರಾತ್ರಿ ಊಟಕ್ಕೆ ಏನಾದ್ರು ಮಾಡ್ಬೇಕಲ್ಲ ಅವಾಗ ಮಾಡು, ಮಧ್ಯಾಹ್ನ ಉಣ್ಣಕ್ಕೆ ಬರೋಕ್ಕಾಗಂಗಿಲ್ಲ ಬಿಡು. ಬುತ್ತಿಗ ಬಾತ್ ಏನೋ ಮಾಡ್ತೀನಿ ಅಂದಿಲ್ಲ ಅದ ಕಟ್ಬಿಡು, ನಡೀತತ್ತೆ. ಅಯ್ಯ ಅದಂಗ ಅಕ್ಕತ್ರಿ ಗೌಡ್ರ, ಪಾಪ ನೀವು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಮಾಡ್ಕೊಂಡು ನಿಮ್ಗ ಓಡಾಡೋದಿರ್ತತಿ, ಸುಸ್ತಾಕತಿ. ಮಕ್ಳಾದ್ರ ಹಂಗ ಕ್ಲಾಸ್ನಲ್ಲಿ ಒಂದು ಆ ಕಡೆ ಕುಂತಿರ್ತಾವು, ಅವಕ್ಕ ಬಾತ್ ಇಂಥವೆಲ್ಲ ತಿಂದ್ರ ಕರಗ್ತತ್, ನಡಿತತಿ, ಏನಾಗಲ್ಲ ಅವಕ್ಕ. ಆದ್ರೆ ನಿಮ್ಗ ಓಡಾಡೋದ್ರಾಗ ಎಲ್ಲ ಕರಗ ಹೋಗತಿ, ಹೊಟ್ಟೆ ತುಂಬಕ್ಕಲ್ಲ, ಗಟ್ಟಿಯಾಗಿರೋದೇನಾರು ಬೇಕಲ್ಲ. ಇಲ್ಲ ರೊಟ್ಟಿ ಬೇಡ ಅಂದ್ರೆ ಬೇಕಾರೆ ಮುದ್ದೆ ಸಾರು ಮಾಡ್ತೀನಿ, ನಡಿತತೇನು ಅದನ್ನ ಕಟ್ಕೊಡ್ತೀನಿ. ಬೇಡ ಅಂದ್ಬಿಡ್ರಿ ನೋಡ್ರಿ, ನಾನು ಮುದ್ದಿನಾರು ಮಾಡ್ತೀನಿ. ಮುದ್ದೆ ಮಾಡಿದ್ರ ಉಳಿತಂದ್ರೆ ನಡಿತೈತಿ, ರಾತ್ರಿ ಅದನ್ನ ತಟ್ಟಿ ರೊಟ್ಟಿನಾರು ಮಾಡಕ್ಕಾಕತಿ ಅದಕ್ಕೆ. ಸರಿ ಸರಿ ಆಯ್ತು ಬಿಡು. ಬ್ಯಾಡ ಅಂದ್ರೆ ನೀ ಎಲ್ಲಿ ಕೇಳ್ತಿ, ಆಮೇಲೆ ಅದ ಮನ್ಸಿಗೆ ಇಟ್ಕೊಂಡು ಸುಮ್ಮನೆ ಬೇಸರ ಮಾಡ್ಕತಿ. ಆಯ್ತು ನಿನ್ನ ಸಮಾಧಾನಕ್ಕಲ್ಲ, ಮಾಡಿ ನಿನ್ನ ಖುಷಿ. ನಾನು ಹೋಗಿ ಹುಡುಗರನ್ನ ಎದ್ದೇಳಿಸ್ಬಿಡ್ತೀನಿ, ನೀನು ಆಟ್ರಾಗ ಎಲ್ಲ ತಯಾರು ಮಾಡ್ಕ. ಮತ್ತು ಮಕ್ಳನ್ನ ಎದ್ದೇಳ್ಸೋದು ಅಂದ್ರೆ ಮತ್ತು ಅದು ಒಂದು ಕೆಲಸ. ಅವು ಬೇಗ ಎದ್ರೆ ಸರಿ, ಇಲ್ಲಾರ ಮತ್ತು ಅವನ್ನ ಎದ್ದೇಳ್ಸ್ಕೊಂತ ನಿಂತ್ಕೊಂತೀಯಲ್ಲ. ನಾನು ಹೋಗ್ತೀನಿ ಬಿಡು, ನಾನು ಎದ್ದೇಳಿಸ್ತೀನಿ. ನೀವು ಹೋಗು ಅಡಿಗೆ ಕೋಣ್ಯಾಗ ಏನು ಮಾಡಿದ್ ಮಾಡು, ನನ್ನ ಮಕ್ಳನ್ನ ಎದ್ದೇಳಿಸಿ ತಯಾರಾಗಕ್ಕೆ ಹೇಳ್ತೀನಿ. ಹುಡುಗ್ರ ಎದ್ದೇಳ್ರಿ ಎದ್ದೇಳ್ರಿ. ಅಪ್ಪಯ್ಯ ಎದ್ದೇಳ್ಸೋ ಥರ ಅನಿಸ್ತಲ್ಲ, ಅಪ್ಪಯ್ಯ ಕರ್ದಂಗಾಯ್ತು. ವಾ ಶಶಿ, ಆಗಲೇ ಎದ್ದು ಕುಂತೇನಪ್ಪ? ಒಳ್ಳೇದಾಯ್ತು ಬಿಡು. ಹೋಗು ಬೇಗ ಹೋಗಿ ಜಳಕ ಮಾಡ್ಕೊಂಡು ಬಂದ್ಬಿಡು. ಆಟ್ರಾಗ ಪುಟ್ಟಿನ ಎದ್ದೇಳಿಸ್ಬಿಡ್ತೀನಿ, ಆಮೇಲೆ ಆಕಿನೂ ಎದ್ದು ಜಳಕ ಮಾಡ್ತಾಳಂತ. ಹೋಗಪ್ಪ ಹೋಗು, ಆಗ್ಲ ಹೊತ್ತಾಗೈತಿ. ನೀವಿಬ್ರು ತಯಾರಾಗಿ ಹೊರಡುವಾಗ ಆಮೇಲೆ ಹೊತ್ತಾಕತಿ. ನಡೀರಪ್ಪ ಬೇಗ ಎದ್ದೇಳ್ರಿ ಎದ್ದೇಳ್ರಿ. ಹಾಂ ಆತಪ್ಪ, ಕರೆದಿದ್ದು ಕೇಳ್ತು, ಅದಕ್ಕೆ ಎಚ್ಚರ ಆತಲ್ಲ, ಎದ್ದು ಕುಂತಿದ್ನಿ. ಸರಿ ಅಪ್ಪ ಆತು, ನಾನು ಹೋಗಿ ಜಳಕ ಮುಗಿಸ್ಕೊಂಡು ಬರ್ತೇನೆ. ಮಗಳೇ ಎದ್ದೇಳವ ಎದ್ದೇಳವ, ಹೊತ್ತಾಗೈತಿ, ಎದ್ದೇಳು ಮಗಳ. ಏನಪ್ಪಯ್ಯ, ಇನ್ನೊಂದು ಹೊತ್ತು ಮಾಡ್ಕೊತೀನಿ ಬಿಡು, ಇನ್ನು ನಿದ್ದೆ ಬರ್ತಾ ಆಯ್ತು ನನಗ. ಅಯ್ಯ ಎದ್ದೇಳವ, ಶಾಲೆಗೆ ಗೊತ್ತಾಕತ್ತಲ್ಲ, ಬೇಗ ಬೇಗ ಎದ್ದೇಳವ. ನೀನು ನಿಮ್ಮವ್ವಾಗ ಇವತ್ತೇನು ಹೊಸದಾಗಿ ಬೇರೆ ಥರ ಬುತ್ತಿ ಕಟ್ಕೊಡಕ್ಕೆ ಹೇಳಿ ಅಂತ, ಅದಕ್ಕೆ ಏನೋ ಬಾತ್ ಮಾಡಕತ್ತಳವ. ಹೌದೇನು? ಹಂಗಾರ ಬೇಗ ಎತ್ತಾರಕಿನಿ ಅಮ್ಮ ಮಾಡೋ ಬಾತು ಹೆಂಗಿರ್ತತೇನ. ತಿಂದ್ ನೋಡ್ಬೇಕು. ದಿನಾದ ರೊಟ್ಟಿ ತಿಂದು ಯಾಕೆ ಬ್ಯಾಡ ಅನ್ಸಿತ್ತಪ್ಪಯ್ಯ. ಅದಕ್ಕ ಅಮ್ಮಂಗ ನೆನ್ನೆನೆ ಹೇಳಿದ್ನಿ, ಇವತ್ತು ಏನಾದ್ರು ಬೇರೆ ಮಾಡು ಅಂತ. ಆಯ್ತು ಬಿಡವ, ಖುಷಿ ಆಯ್ತಲ್ಲ ಸಾಕು. ಅಲ್ಲಿ ನೀನು ಪುಸ್ತಕ ಎಲ್ಲ ಹರಡ್ಬಿಟ್ಟಿಯಲ್ಲ, ಹೋಗವ ಬ್ಯಾಗ್ ಜೋಡಿಸ್ಕೊ ಹೋಗು. ನಿಮ್ಮ ಅಣ್ಣ ಜಳಕ ಮಾಡ್ಕೊಂಡು ಬರ್ತಾನ, ಆಮೇಲೆ ನೀನು ಬೇಗ ಜಳಕ ಮಾಡ್ಕೊಂಡು ಬಂದ್ಬಿಡು. ನಿಮ್ಮ ಅವ್ವ ಆಟ್ರಾಗ ಅಡಿಗೆ ಮಾಡಿರ್ತಾಳ, ತಿನ್ಬೋದು. ಆತಪ್ಪಯ್ಯ ಆತು, ಈಗಲೇ ಹೋಗ್ತೀನಿ. ಈ ಮಕ್ಳಿಗೆ ಹೊಸದಾಗಿ ಏನಾದ್ರು ತಿನ್ನಕ್ ಮಾಡ್ತತಿ ಅಂದ್ರ ಅದೇನು ಖುಷಿ. ಇರ್ಲಿ ಪಾಪ, ಅವಕ್ಕೂ ಬೇರೆ ಬೇರೆ ರುಚಿ ಬೇಕಲ್ಲ. ಈ ಎಪಿಸೋಡು ಮುಂದುವರಿತತಿ, ನೋಡೋದು ಮರಿಬೇಡ್ರಿ.